ಊರು ಬೆಂಡ್ಲಿ ಇನ್ನೂ ಕರೆಯಕ್ಕೆ ಬಂದೇ ಇಲ್ಲ ನೋಡು. ಆ ಕಡೆ ನೋಡಿದ್ರು ಕಾಣಂಗಿಲ್ಲ, ಈ ಕಡೆ ನೋಡಿದ್ರು ಕಾಣಂಗಿಲ್ಲ. ಈಗೇನು ಬರಲೇ ಅಲ್ಲ ಹೋಗತ್ತೆ ಕರೆಯೋಕ್ಕೆ. ಅಲ್ಲ, ಈ ಪ್ರೇಮಿ ಈಟತ್ತಾದರೂ ಕರೆಯೋಕ್ಕೆ ಬರಲಿಲ್ಲ ನನ್ನ ಅಂತ ಮಧ್ಯಾಹ್ನಕ್ಕೆ ಎಲ್ಲರೂ ಉಣ್ಣಕ್ಕೆ ಬರ್ರಿ ಅಂತ ಕರೆದಳಂತ. ನಿನ್ನೆಯಿಂದ ನಾನು ಕರಿತಾಳ ಅಂತ ಕಾಯಕತ್ತೀನಿ, ಇನ್ನೂ ಬರಲಿಲ್ಲ ನೋಡಿಕಿ. ಈ ಕಡೆಗೆ ಯಾರನ್ನ ಮಾತಾಡ್ಸೋಣ ಅಂದ್ರೆ ಕಾಣಂಗೂ ಇಲ್ಲ. ಯಾಕೆ ಬೇ ರತ್ನಮ್ಮ ಹಂಗೆ ಓಡಾಡಕತ್ತೀಯಲ್ಲ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ? ಯಾಕೆ ರತ್ನಮ್ಮ ಇನ್ನೂ ರೆಡಿ ಆಗಿಲ್ಲ? ಪ್ರೇಮಕ್ಕರ ಮನೆ ಊಟಕ್ಕೆ ಬರಲ್ಲನ ಬೇ ನೀನು? ಬಾರ ಬೇ ನಮ್ಮ ಜೊತೆಗೇನೆ ಹೋಗಿ ಊಟ ಮಾಡ್ಕೊಂಬರೋಣ. ಹಾಂ, ನಾನು ಕರೆದೇ ಇಲ್ಲಕ್ಕಿ ಪ್ರೇಮಿ ಹೆಂಗೆ ಹೇಳೋದಪ್ಪ ಇವರಿಗೆ? ಇಲ್ಲ ಶ್ವೇತವ್ವ, ಈಗ ಮನೆಗೆ ಯಾರೂ ಇಲ್ಲ, ನಾನು ಆಮೆ ಕಡೆಯಿಂದ ಬರ್ತೇನೆ, ನೀವು ಹೋಗ್ರಿ ಹಂಗಾರ. ಹಾಂ ಸರಿ, ಹಂಗಾದ್ರೆ ಆಮೆ ಕಡೆಯಿಂದ ಬಾ ಹಂಗಾರೆ, ನಾವು ಹೋಗ್ಕವಿ. ಬರವೆ ಮಲಕ್ಕ ಹೋಗೋಣ ನಾವು. ಅಲ್ಲ, ಈ ದಿಗಡ್ದಿಮ್ಮಿ ಪ್ರೇಮಿ ಈಟತ್ತಾದ್ರೂ ನಾನು ಕರೆದಿಲ್ಲ ಅಂದ್ರೆ ನನ್ನೇನು ಊಟಕ್ಕೆ ಕರೆಯಲ್ಲ ಅಂತ ಅನಿಸ್ತತೆ. ನಾನು ಆ ದಿಗಡ್ದಿಮ್ಮಿ ಪ್ರೇಮಿ ಫಂಕ್ಷನಿಗೆ ಕರೆದ್ರ ಹಂಗೆ ಮೀನು ಸಾರು ಒಂದಿಟ್ಟು ಪೀಸ್ ಫ್ರೈ ತಗೊಂಬರೋಣ ಅಂದ ಪಾತ್ರೆ ಎಲ್ಲ ಇಟ್ಬಿಡೋದನಿ. ಈಗ ನೋಡಿದ್ರೆ ಕರೆಯಂಗಿಲ್ಲ ಕಾಣ್ತತೆ ಬಿಡವ. ಅಲ್ಲಿ ಬರ್ತಿರೋದು ಪಾರಿ ಗೀತವನ? ಏಯ್ ರತ್ನಿ, ಇನ್ನು ರೆಡಿನೇ ಆಗಿಲ್ಲಲೇ, ಫಂಕ್ಷನಿಗೆ ಬರಂಗಿಲ್ಲ ನೀನು? ಪಾರಿ ಬಂದೇನೆ ಪಾರಿ. ನೋಡೆ ಆ ಸಿಡಿಕ್ ಮೂತಿ ಪ್ರೇಮಿ ನನ್ನ ಬೀಗ್ ರೂಟಕ್ಕೆ ಕರ್ದ ಇಲ್ಲ ಊರು ಬೆಂಡ್ಲಿ. ಹೌದಾ ರತ್ನಮ್ಮ? ಯಾಕಬೇ ನೀನು ಯಾಕೆ ಕರೆದಿಲ್ಲ ಪ್ರೇಮಕ್ಕ? ಯಾಕ ಅಂತ ಗೊತ್ತಾಗ್ಲಿಲ್ಲವ. ಅಲ್ಲೇ ರತ್ನಿ, ನಾನೇನು ಅನ್ಕೊಂಡೆ ಬಿಡು, ನಿನ್ನ ರಾತ್ರಿ ಕರೆದಿರ್ಬೇಕು ನಿನ್ನೆ ಅಂತ ಅನ್ಕೊಂಡವ. ಆಕೆ ಯಾಕೆ ಹಂಗೆ ಮಾಡಿಲ್ಲ ಏನವ? ಹೋಗ್ಲಿ ಬಿಡಬೇ ರತ್ನಮ್ಮ, ಅದಕ್ಕೇನು ಬೇಜಾರಾಗಬೇಡ. ಯಾಕ ಪ್ರೇಮಕ್ಕ ಮರ್ತಿರ್ಬೇಕು ಅನಿಸ್ತತಿ. ಬಾ ನಮ್ಮ ಜೊತೆಗೆ ಉಂಡು ಬರೋಣ ಅಂತ ತಗೆ. ಇಲ್ಲ ಗೀತವ, ನಾನಂತೂ ಬರೋದಿಲ್ಲ. ಆಕೆ ಕರೆದಿಲ್ಲ, ನಾನೇನು ಬರಕ್ಕೆ ಹೋಗೋಣ? ಹೋಗ್ರಿ ನೀವಿಬ್ರು ಹೋಗಿ ಉಂಡು ಬರೋಗ್ರಿ, ನಾ ಬರೋಂಗಿಲ್ಲ. ಸರಿ ತಗ, ಬೇಜಾರಾಗಬೇಡ, ನಾವು ಹೋಗಿ ಬರ್ತೇವೆ ತಡಿ ಹಂಗಾರ. ಅಲ್ಲ, ಈ ದಿಗಡ್ದಿಮ್ಮಿ ಪ್ರೇಮಿ ನಿನ್ನೆ ಕರೀಲಿಲ್ಲ ಅಲ್ಲ, ಈ ಮುಂಜಾನಾರ ಕರಿತಾಳ ಅಂತ ಕಾಯ್ಕೆ ಅಂತ ಕುತ್ಕೊಂಡ್ರೆ ಈಗೇನು ಕರೀಲಿಲ್ಲ ಬಿಡು. ಮಧ್ಯಾಹ್ನಕ್ಕೆ ಉಂಡು ರಾತ್ರಿಗೆ ಒಂದಿಟ್ಟು ಮೀನು ಸಾರು ಎಲ್ಲ ತಗೊಂಬಂದು ಇಟ್ಕೊಂಡ್ರಾತು ಅಂದು ನಾನು ಕಾಯ್ಕೆ ಅಂತ ಕುತ್ಕೊಂಡೇನೆ, ಈಗೇನು ಕರಿವಲ್ಲ ಹೇಳ್ಬಿಡವ. ಯವ್ವ ನೋಡ್ರವ, ಈ ಮಳ್ಳಿನ ಊರಾಗಿನ ಅರ್ಧ ಜನ ಅಲ್ಲೇ ಫಂಕ್ಷನಿಗೆ ಹೋಗಿದ್ದಾರೆ. ಆದರೂ ಇನ್ನು ಪ್ರಿಯಮಕ್ಕ ನನ್ನ ಕರಿತಾಳೆ ಅಂತ ಬೆಕ್ಕು ಓಡಾಡ್ದಂಗ ಅತ್ತಾಗಿಂದಿತ್ತಾಗ ಇತ್ತಾಗಿಂದತ್ತಾಗ ಓಡಾಡ್ತಾವಳೆ. ಇರಲಿ, ಆದರೂ ಮಾತಾಡ್ಸೇ ಬಿಡೋಣ. ಏನೇ ರತ್ನಿ, ಅವಾಗಿಂದ ಬಾಲ ಸುಟ್ಟು ಬೆಕ್ಕನಂಗ ಅತ್ತಾಗಿಂದಿತ್ತಾಗ ಇತ್ತಾಗಿಂದತ್ತಾಗ ಓಡಾಡಕತ್ತೀಯಲ್ಲ, ಯಾಕ ಮೀನ ಊಟಕ್ಕೆ ಬರಂಗಿಲ್ಲ ನೀನು? ನಾವು ಹೊಂಟ ನೋಡು, ಮತ್ತೆ ನನ್ನ ಜೊತೆಗೆ ಬರ್ತೀಯ ಹೆಂಗ? ಏನೋ ಬಿತ್ರಿ ಭಾಗಿ ಪ್ರೇಮಿ ನನ್ನ ಮೀನ ಊಟಕ್ಕೆ ಕರೆದಿಲ್ಲ ಅಂತ ಗೊತ್ತಿದ್ರು ಬೇಕಂತ ನನ್ನ ಹೊಟ್ಟೆ ಉರ್ಸಾಕ ಯಾಕ ಅಲ್ಲಿಂದ ಇತ್ತಾಗಿತ್ತಾಗಿಂದ ಓಡಾಡ್ತಿ ಅಂತ ಕೇಳ್ತಾಳ. ಹಡಿಬಿಟ್ಟಿ ಹಾಂ ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಮನೆಗೆ ಯಾರೂ ಇಲ್ಲ, ಹಂಗಾಗಿ ಆಮೇಲೆ ಬರ್ತೀನಿ, ಹೋಗಿ ನೀನು. ಅಲ್ಲ ರತ್ನಿ, ಆ ಪ್ರೇಮಿ ಕರೆದ್ರ ಉಣ್ಣಕ್ಕ ಹಂಗ ಉಂಡು ರಾತ್ರಿಗೆ ಒಂದಿಟ್ಟು ಮೀನು ಸಾರು ತಗೊಂಬಂದ್ರಾತಂತ ಪಾತ್ರೆ ಎಲ್ಲ ಜೋಡ್ಸ್ಕೊಂಡು ಇಟ್ಕೊಂಡಂಗೈತಿ. ಇಲ್ಲವ, ನಾನು ಹಂಗ ಪಾತ್ರೆ ತೊಳೆದ್ನ, ಹಂಗ ಗೀತವು ಬಂದ್ಲು ಪಾರಿನೂ ಬಂದ್ಲು ಕರೆದ್ರಲ್ಲ, ಹಂಗ ಒಳಗಿಂದ ಪಾತ್ರೆ ತೊಳ್ಕೊಂತ ಕೈಯಾಗ ಹಂಗೆ ಇಟ್ಕೊಂಡಿದ್ದ, ಹಂಗ ತಗೊಂಬಂದು ಇಲ್ಲೇ ಇಟ್ಟನ. ಇಲ್ಲವ, ನಾನ್ಯಾಕ ಮೀನು ಸಾರು ತಗೊಂಬರೋಣ ಅಂತ ಇಡಕ್ಕೆ ಹೋಗೋಣ? ಇಲ್ಲವ ಹಾಂ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಭಾರಿ ಸಣ್ಣ ಬಿಟ್ಟು ಬಿಡ ಪಾತ್ರಿನ. ನೋಡು ಮತ್ತ ಕರೆದ್ರೆ ಇಷ್ಟ ಬರ್ಬೇಕಾ ಫಂಕ್ಷನಿಗೆ? ಮತ್ತಿಲ್ಲ ಅಂದ್ರೆ ನೋಡು, ಹಂಗೆ ಬಂದಿ ಅಂದ್ರೆ ಕರೀಲ್ದಂಗೆ ಮರ್ಯಾದೆ ಹೋಕತಿ. ನೋಡಂಗಾರ ಹುಷಾರಾಗಂಗಾರ. ನಾ ಬರಲ, ನಾನು ನನಗೋಸ್ಕರ ಮೀನು ಊಟ ಕಾಯ್ತೈತಿ. ಬರ್ಲಂಗಾರ, ಬರ್ತಾನೆ ಹಂಗಾರ, ಬರ್ಲ? ಏನೋ ಹಡ್ಬಿಟ್ಟಿ, ನನ್ನ ಹೊಟ್ಟೆ ಎಷ್ಟು ಉರಿಸ್ತಿ? ಓಕೆ ಬೇಕಾ? ಏಯ್ ರತ್ನಿ, ನೀನು ಮೀನು ಸಾರು ತಗೊಂಬರಕ ಅಂತ ಇಟ್ರ ಪಾತ್ರೆಗೆ ಹೊಡಿತೀಯ ನನ್ನ? ಹೋಗಂಬಿಡೆ ಬಿಡು. ನಡಿ, ಮತ್ತಿಲ್ಲ ನಿಂತಾಳ, ನಡಿ. ಎಲ್ಲ ಹಡಿಬಿಟ್ಟಿ ಪ್ರೇಮಿ, ಬೇಕಂತಲ್ಲ ನಾನು ಕರೆದಿಲ್ಲಲ್ಲ ನೀನು ಸೇರಾದ್ರೆ ನಾನು ಸೇರು. ಏನು ಮಾಡಲಿ, ನನ್ನ ಮನ್ಸಂತೂ ತಡೆಯಂಗಿಲ್ಲ. ಯಾರು ಬಂದರು ಏನೋ ಫಂಕ್ಷನಿಗೆ, ಏನೇನು ಉಣ್ಣಕ್ಕೆ ಮಾಡ್ಸ್ಯಾರೋ ಏನೋ. ಅದ್ರ ಬಿರು ಪುಟ್ಟಣ್ಣ ಬರೀ ಮೀನು ಊಟ ಅಂತ ಅಂದದ್ದ.
ಇವ್ವ ಕೆನ್ಸ್ಕೊಂಬಿಟ್ರೆ ಬಾಯಿಗೆಲ್ಲ ನೀರು ಬರ್ತೈತಿ. ಇಲ್ಲವಾ ನಾನಂತೂ ಮನ್ಸು ತಡೆಯಂಗಿಲ್ಲ, ನಾನಂತೂ ಹೋಗಿ ಒಂಚೂರು ನೋಡ್ಕೊಂಡು ಬಂದ ಬಿಡ್ತೇನೆ. ಏಯ್ ಅಲೇ ಊಟ ಚಾಲು ಆಗೈತೆ ಬಿಡು. ಇವ್ರು ಯಾರು ಕಾಣ್ತಾ ಇಲ್ಲಲ್ಲ, ಹಡಿಬಿಟ್ಟೇರು ಎದೋ ಇದಾರ. ಮನೆ ಹತ್ರ ಇರ್ಬೇಕು, ತಡಿ ಅಲ್ಲೇ ಹೋಗ್ಕನಿ. ಯಾರು ಕಾಣಂಗ ಇಲ್ಲಲ್ಲ, ಎಲ್ಲ ಇಲ್ಲದಾರ ಅಂತ ಬಂದ್ರ ಅಲ್ಲೇ ಇದ್ರೆ ಹೆಂಗವ ನೋಡಂತಡಿ ಬರ್ತಾರೇನ. ಯವ್ವ ಅಡುಗೆ ನೋಡಿ ಯವ್ವ, ಅಲ್ಲೂ ಮಾಡಿ ಅಲ್ಲೂ ಉಣ್ಣಂಗಿಡಕತ್ತಾರ, ಇಲ್ಲೂ ಇಟ್ಟಾರ. ಇಲ್ಲೊಂದು ಸ್ವಲ್ಪ ಜನಕ್ಕೆ ಅಲ್ಲೊಂದು ಸ್ವಲ್ಪ ಜನಕ್ಕೆ ಇರ್ಬೇಕು. ಯವ್ವ ಎಲ್ಲ ಮೀನಿನ ಅಡುಗೆ ವಾಸನೆ ಘಮ ಘಮ ಅಂತೈತೆ. ಈ ಪ್ರೇಮಿ ಇಂಥ ಅಡುಗೆ ಉಣ್ಣಾಕ ನಾನು ಕರ್ದಲ್ಲ ನೋಡು, ಹಡ್ಬಿಟ್ಟು ಯವ್ವ ಮೀನು ಬಾಯಿಗೆ ನೀರ ಬರಕತ್ವಲ್ಲವ. ಬಂದ್ರು ಇಲ್ಲೇ ನಿಂತ್ಕೊಂಡು ಕೇಳಿಸಿ ಅಂತೀನಿ ಏನು ಮಾತಾಡ್ತಾರೋ ಏನೋ. ಪ್ರೇಮಕ್ಕ ಏನು ಚಂದ ಕಾಣಕತ್ತೀಯ, ಆ ಸೀರೆಗೂ ಆ ಹೂವಿಗೂ ಆ ಚಸ್ಮಕ್ಕೂ ಆ ಬ್ಯಾಗ್ಗಳು ಭಾರಿ ಚೆನ್ನಾಗಿತ್ತು ಬಿಡ. ಏಯ್ ಭಾರಿ ಚೆನ್ನಾಗೈತಿ. ಆಮೇಲೆ ಊಟನೂ ಭಾರಿ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿಸಿದ್ದೆ ನೋಡು. ಹೌದಾ, ಥ್ಯಾಂಕ್ಸ್ ಕಣ್ರಿ, ಥ್ಯಾಂಕ್ಸ್. ಅಲ್ಲ ಇದು ಈ ಸೀರೆಗೆ ಭಾರಿ ಸೆಕೆ ಆಗ್ತೈತಿ, ನಾನು ಒಂಚೂರು ಬೇರೆ ಸೀರೆ ಹಾಕ್ಕೊಂಬರಲ್ಲ. ಇರಲಿ ಬಿಡ ಪ್ರೇಮ, ಎಂತ ಚೆನ್ನಾಗಿ ಕಾಣ್ತೈತಿ. ಬೀಗ್ರಲ್ಲೇ ಹೋದ್ರು ಒಂದು ಅದೇ ಸೀರೆ ಬದಲಾಯಿಸ್ತೀನಿ ಅಂತೀಯಲ್ಲ, ಇನ್ನೊಂದು ಅರ್ಧ ಗಂಟೆ ಬಿಡು, ಆಮೇಲೆ ಬೇರೆ ಹಾಕಿ ಅಂತೆ. ಪ್ರೇಮವ ಊಟ ಭಾರಿ ಚೆನ್ನಾಗಿತ್ತು ಬಿಡ. ಮಸ್ತ್ ಇತ್ತು ಬಿಡು ಊಟ. ಅಲ್ಲ ಇಲ್ಲೇ ಇಟ್ಟಿದ್ದೀರಾ ಅದೇ ಬೀಗ್ರಿಗೆನಲ್ಲ, ಅಲ್ಲಿ ಊಟ ಇಲ್ಲಿ ಊಟ ಹೋಗ ಯವ್ವ ಭಾರಿ ಚೆನ್ನಾಗಿತ್ತು ಬಿಡು. ಬೀಗ್ರೆಲ್ಲ ಹೋದ್ರೇನ ಪ್ರೇಮವ? ಸ್ವಲ್ಪ ಜನ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಊಟ ಮಾಡ್ತಿದ್ದಾರೆ. ಮಾಡಲಿ ಅಂದು ಯವ್ವ ಈ ಸೆಕಿಗೆ ಸೀರೆ ಚೇಂಜ್ ಮಾಡ್ಬರೋಣ ಅಂತ ಅನ್ಕಂದೆ. ತಡಿ ಒಂದು 5 ನಿಮಿಷ ಸೀರೆ ಚೇಂಜ್ ಮಾಡ್ಕೊಂಬರ್ತೀನಿ. ಹುಡುಗ ಇವನಷ್ಟು ಟೇಬಲ್ ಮೇಲೆ ಇರೋವೆಲ್ಲ ತೆಗಿಯಪ್ಪ, ಒಳಗಿಡು. ಇನ್ನು ಮಿಕ್ಕಿದ್ದೆಲ್ಲ ಒಳಗೆ ಹಾಕಿ ಊಟ ಮಾಡ್ತಾರೆ, ಅವನಷ್ಟು ತೆಗ್ದಿಡಪ್ಪ. ಅಯ್ಯೋ ಉಣ್ಣಕ್ಕಂತೂ ಕರೀಲಿಲ್ಲ. ಇವ್ನು ನೋಡ್ಯಾರ ಆಸೆ ತೀಸ್ಕಿನ ಅಂದರೆ ಈಕೆ ಇವನು ಒಳಗಿಡಿಸ್ತಾಳಲ್ಲ ಪ್ರೇಮಿ. ಯವ್ವ ಈ ಒಂದು ಈಟು ಜೀವಕ್ಕೆ ಸಮಾಧಾನ ಆಯ್ತು ನೋಡವ. ಈ ರೇಷ್ಮೆ ಸೀರೆನ ಬೇಸಿಗೆ ಕಾಲದಾಗ ಹಾಕ್ಕೊಂಡು ಅಯ್ಯಪ್ಪ ಶೆಕೆ ತಡೆಯೋಕ್ಕಾಗ್ತಿರ್ಲಿಲ್ಲ ನೋಡಿ, ಈ ಒಂದು ಈಟು ಹಗುರಾತು. ಅಲ್ಲ ಪ್ರೇಮವ ಎಲ್ಲರನ್ನೂ ಕರ್ದೀಯ, ಪಾಪ ರತ್ನೇನು ಯಾಕೆ ಕರ್ದಿಲ್ಲ ನೀನು? ಪಾಪ ಅದು ಕಾಯ್ಕೆ ಅಂತ ನಿಂತತ್ತೆ, ನೀನು ಕರಿತೀಯ ಅಂತ ಅಂದು ಅದಕ್ಕೆ ಅಂದು ಯಾಕೆ ಕರೆದಿಲ್ಲ? ಎಲ್ಲರನ್ನೂ ಕರಿತಿದ್ಲು, ಯಾಕೆ ಕರೀಲಿಲ್ಲ? ಹಾಂ ಕೇಳು ಪಾರಿ, ಹಂಗೆ ಕೇಳು. ಈ ಸುಮ್ಮನಿರು ಪಾರಮ್ಮ, ಆಕೆ ಬಂದ್ರ ಭಾರಿ ನನಗೆ ಸಮಸ್ಯೆ ಆಕತಿ ಅಂತ ಕರೀಲಿಲ್ಲ. ಈಗ ಬಂದಿರ್ತಾರಲ್ಲ ಬೀಗರು, ಅವ್ರ ಮುಂದೆ ಬರೀ ನೀವು ಯಾವ ಊರು ಅದು ಯಾವ ಊರು ಇದು ಅವ್ರು ಬರೀ ರಾಡಿ ಹಾಕಿದ್ದು. ಆಮೇಲೆ ಊರಾಗ ಏನು ನಡೀತೈತಿ, ನಮ್ಮ ಮನೆಗೆ ಏನು ನಡೀತೈತಿ ಎಲ್ಲ ಹೇಳ್ಬಿಡ್ತೈತೆ. ಅದಕ್ಕೆ ಆಕಿನ ಕರೀಲಿಲ್ಲ ನಾನು. ಎಲ್ಲ ಪ್ರೇಮಿ ಹಿಂಗಾತೆ ನಿನಗಿದು. ಆಕೆ ಇನ್ನೂ ಆಸೆ ಇತ್ತು, ನೀನು ಬೇರೆ ಮೀನು ಮಾಡಿಸ್ತೀನಿ ಅಂತೇಳಿ ಅವತ್ತು ನಿನ್ನೆ ಪುಟ್ಟಣ್ಣ ಸಿಕ್ಕದ್ನಾ ಹೇಳ್ಬಿಟ್ಟದ್ನಾ. ಅಯ್ಯಯ್ಯವ್ವ ಮೀನು ತಿನ್ನೋ ಆಸೆಗೆ ಹಂಗಾಕಿ ಪಾತ್ರೆಗಳನ್ನೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡಿದ್ಲು ನೋಡು. ಪ್ರೇಮಿ ಕರೆದ್ರ ಈಗ ಉಂಡು ರಾತ್ರಿಗೂ ಎಲ್ಲ ಒಂದಿಂದಿಟ್ಟು ತಗೊಂಡು ಹೋದ್ರಾತು ಅಂದು. ನೀ ಚೊಲ ಮಾಡಿದೆ ಸುಮ್ಮನಿರು. ಓದಲ್ಲಿ ಬಂದಲ್ಲಿ ಎಲ್ಲರದು ತೀಟಿ ಹೇಳ್ಕೆ ಅಂತ ಮಂದಿ ಸುದ್ದಿ ಮಾತಾಡ್ಕೆ ಅಂತ. ಆಮೇಲೆ ನಾ ಕರ್ದರವು ಮರ್ಯಾದೆ ತಕ್ಕಂದ ಆಕೆ ಅದಕ್ಕಾಗಿ ಕರೀಲಿಲ್ಲವ. ಪಾತ್ರೆಗಳನ್ನ ತಗೊಂಡು ಹೋಗೋದು ತುಂಬ್ಕೊಂಡು ಹೋಗೋದು ಬೀಗ್ರ ಮುಂದೆ ನನಗೇನು ಅವಮಾನ ಆಗಕ್ಕಲ್ಲ. ಇಂತಂದು ಕರೆದ್ರ ಅದಕ್ಕಾಕಿ ಬೇಡ ಅಂತೇಳಿ ಸುಮ್ಮನೆ ಕರೀಲಿಲ್ಲವ. ಆದರೂ ಪ್ರೇಮಕ್ಕ ಒಂದು ಮಾತು ಕರಿಬೇಕತ್ತು ಬಿಡಿ. ಎಲ್ಲನೂ ಊರಾಗಿನೆಲ್ಲ ಕರೆದು ಆಕಿ ಹೋಗ್ಬೇಕಿನ ರತ್ನಕ್ಕನ ಹೋಗ್ಬೇಕಿನ ಬಿಟ್ಟರೆ ಬೇಜಾರಾಗಕ್ಕಿಲ್ಲೇನು? ಹೌದು, ಅವ್ರೂ ರತ್ನಮ್ಮನು ಒಂದು ಮಾತು ಕರಿಬೇಕಿತ್ತು. ಪಾಪ ಬೇಜಾರಾಗಿದ್ರು ಅವರು. ಯವ್ವ ಗೀತವ್ವ, ಶ್ವೇತವ್ವ, ಪಾರಿ, ವಿಮಲೆ ಎಷ್ಟು ನನ್ನ ಮೇಲೆ ಕಾಳಜಿ ಅದಾರ, ಪ್ರೀತಿ ಅದಾರ. ಇದು ಭಾಗಿ ನೋಡಿ, ಇದನ್ನು ಫ್ರೆಂಡು ಅಂತ ತಿಳ್ಕೊಂಡ್ರ ನಾನು ಕರೀಲಿದ್ದಕ್ಕೆ ಈಕಿಗೆ ಕರೀಲಿದ್ದ ಪಾಡಾತು ಅಂತಳಲಿಕ್ಕೆ ಭಾಗಿ. ಕರಿತಿದ್ದೆ, ಆಕಿ ಬರೀ ಮಂದಿ ಬಗ್ಗೆ ತೀಟಿ ಮಾಡೋದಕ್ಕೆ ನೋಡು ಕರೀಲಿಲ್ಲ. ಈಗ ಬೀಗ್ರ ಮುಂದೆ ನಮ್ಮ ಬಗ್ಗೆ ಊರನರ ಬಗ್ಗೆ ಹೇಳಿದ್ರ ಅಯ್ಯೋ ಇವೆ ಅಂತ ಊರನವ ಇವೆ ಅಂತ ಮಂದಿ ಅಂತ ಅನ್ನೋಕಿಲ್ಲ. ಹಂಗಾಗಿ ನೋಡಿ ಇಂಥ ತೀಟಿ ಮಾಡೋದಕ್ಕೆ ಕರೀಲಿಲ್ಲವ ನಾವು. ಹಡ್ಬಿಟ್ಟು ಊರು ಹಡ್ಬಿಟ್ಟು ಇವ ನಾನು ತೀಟಿ ಮಾಡೋಕ್ಕೆ ತೀಟಿತೀವೆ ತಗ ಇನ್ನೊಂದು ಪೀಡ ರತ್ನಿ. ಅಲ್ಲ ನಮ್ಮ ಮನೆಗೆ ಬಂದು ಊರ ಸುದ್ದಿ ಎಲ್ಲ ಮಾತಾಡಬೇಕಾರ ನಿನಗೆ ಅವಾಗ ಅವಮಾನ ಆಗಲ್ಲಲ್ಲ? ರತ್ನಿ ನೀ ಚಿಕನ್ ಸಾರು ಭಾರಿ ಚೆನ್ನಾಗಿ ಮಾಡ್ತೀಯೇ, ನನಗೊಂಚೂರು ಕೊಡು ಅಂತ ಕೇಳಕ್ಕೆ ಅಂತ ಪಾತ್ರೆ ಇಟ್ಕೊಂಬರ್ತೀಯಲ್ಲ ನೀನು, ಅವಾಗ ನಿನಗೆ ಅವಮಾನ ಆಗಲ್ಲಲ್ಲ? ಊರಾಗಿನ ತೀಟಿ ಮಾತಾಡ್ತಾಳ ನನ್ನ ಜೊತೆಗೆ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಚಿಕನ್ ಸಾಂಬಾರು ಇಸ್ಕೊಂಡು ಹೋಗಳ ದೊಡ್ಡ ದೊಡ್ಡ ಪಾತ್ರೆ ತಗೊಂಬಂದು ಅವಾಗ ಈಕೆಗೆ ಅವಮಾನ ಆಗಲ್ಲ. ಈಗ ನನಗೆ ಮೀನು ಊಟ ಮಾಡೋಕೆ ಮಾತ್ರ ಕರೆದ್ರೆ ನಿನಗೆ ಅವಮಾನ ಆಗತ್ತಾ? ನಾನು ಎಲ್ಲರ ಮುಂದೆ ತೀಟಿ ಮಾಡ್ತಾನ, ನೀ ತೀಟಿ ಮಾಡೋಂಗಲ್ಲ? ಎಡೆ 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 ಪ್ರೇಮಿ ಊರು ಬಂಡ್ಲಿ. ನಿನ್ನೆಯಿಂದ ನಾನು ಕರಿತಾಳ್ಬಿಡು ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಏನೋ ಮರ್ತದಳು, ಬೆಳಗ್ಗಿನಾರ ಕರಿತಾಳ ಅಂದ್ರೆ ಬೆಳಗ್ಗೆನೂ ಕರೀಲಿಲ್ಲ. ಅದ್ರಾಗ ಬೇರೆ ಮೀನು ಊಟ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಉಂಡು ರಾತ್ರಿಗೂ ಒಂದಿಟ್ಟು ಮೀನು ಸಾರು ಪೀಸ್ ಫ್ರೈ ಎಲ್ಲ ತಗೊಂಬರೋಣ ಅಂತ ಪಾತ್ರೆ ಜೋಡ್ಸ್ಕೊಂಡು ಇಟ್ಕೊಂಡ್ರೆ ಕರೀಲೇಬಾರ್ದ ನೀನು ಹಾಡ್ಬಿಟ್ಟು. ಅಯ್ಯವ್ವ
ಇವತ್ತೇನು ನನ್ನ ಈಕಿ ಬಿಡಂಗೆ ಕಾಣಂಗಿಲ್ಲ ಈಕಿ ಕೈಯಿಂದ ಹೆಂಗೆ ತಪ್ಪಿಸ್ಕಿನದು ಹಾಂ ಹೇ ರತ್ನವ ನೀನು ಭಾರಿ ಒಳ್ಳೆಕೆಲ್ಲ ಹಂಗೆಲ್ಲ ಮಾಡಬಾರ್ದೆ ಬಿಡೆ ನನ್ನ ಬಿಟ್ಬಿಡು. ಆಮೇಲೆ ನಿನ್ನ ಚಾರಿ ಕಣೆ ನಾನು ಕರೆಯೋಕ್ಕಾಗಲಿಲ್ಲ. ಏನು ಗೊತ್ತಾ, ನಿನಗೋಸ್ಕರ ಮೀನು ಫ್ರೈ, ಆಮೇಲೆ ಮೀನು ತವ, ಆಮೇಲೆ ಮೀನು ಸಾರು ಎಲ್ಲ ತಪ್ಪಿಟ್ಟನೆ ಅಡುಗೆಗತ್ಲಿಗೆ ನಿನಗೆ ಕೊಡೋಣ ಅಂದು ನೀನು ನೋಡಿದ್ರೆ ಬಂದು ಹೊಡೆದ ಬಿಟ್ಟವ ನನ್ನ ಆಟಕ್ಕಂದು ಅನುಮಾನ ಇದ್ರೆ ಭಾಗ್ಯ ಕೇಳು, ಅಪಾರ ಕೇಳು, ವಿಮಲಂ ಕೇಳು, ಶ್ವೇತಂ ಕೇಳು, ಗೀತಂ ಕೇಳು. ಅಲ್ವೇನ್ರಿ ಇವಕ್ಕಿಗೆಲ್ಲ ಅಡುಗೆ ತೆಗ್ದಿಟ್ಟನಲ್ಲನ್ರಿ ಕೊಡ್ಬೇಕು ಅಂದು. ಹೌದಾ, ಎಲ್ಲ ತೆಗ್ದಿಟ್ಟಿಯಾ? ಹ್ಞೂನೇ ರತ್ನವ. ಯವ್ವ ಈಕಿ ಕಡೆಯಿಂದ ಹೆಂಗ ತಪ್ಪಿಸ್ಕೊಂಡವ ಬಾರಿ ಉಂಟಿಯ ಬಾಂಗ್ರೆ ತಡಿ ಪಾತ್ರೆ ತಗೊಂಬರ್ತೀನಿ ತಡಿ, ಎಲ್ಲ ತಗೊಂಡೋಗಕ್ಕೆ ರಾತ್ರಿಕಿಗೂ ಈಗ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.